ತಲೆ ಮ್ಯಾಲ ಗಡಿಗೆ ಹೊತ್ತು ಬರಾಸಿ ಈ ಕಡೆ ಹೊಂಟಿಯಲ್ಲ ಯಾಕ ಯಪ್ಪ ನಾನು ಜಂಬಿಗೆ ಜಾತ್ರೆಗೆ ಹೊಂಟೀನಿ. ಅಂದ್ರ ಅಲ್ಲಿನ ಗಡಿಗೆ ವ್ಯಾಪಾರ ಭಾಳ ಜೋರು ಐತೆ ಅಂದಂಗತ್ತ. ಹ್ಞೂ ಯಪ್ಪ, ಆ ಜಂಬಿಗೆ ದೇವಸ್ಥಾನದ ಮುಂದ ಒಂದು ಬಿಸಿಲಿಲ್ಲದ ಬಾವಿ, ಹೆಸರಿಲ್ಲದ ಗಿಡ ಐತೆ ಅಂತ. ಅದ ಹೆಂಗಿರ್ತತಿ? ಹ್ಞೂ ಯಪ್ಪ, ಆ ಜಂಬಗೇಶ್ವರ ದೇವಸ್ಥಾನದೊಳಗ ಹೊಸ ಗಡಿಗೆಯೊಳಗ ಅನ್ನ ಮಾಡಿಕೊಂಡು ಆ ದೇವರಿಗೆ ನೈವೇದ್ಯ ಹಿಡಿದು ಎಲ್ಲರೂ ತಮ್ಮ ಆಸೆಯನ್ನ ಪೂರೈಸ್ಕೊಂತಾರಂತ. ಅದಕ್ಕೆ ಅಲ್ಲಿಗೆ ಹೊಂಟೀನಿ ನೋಡ್ ನಾ. ನೋಡ್ ತಂಗಿ, ಇಂಥ 21ನೇ ಶತಮಾನದೊಳಗೆ ಒಂದು ಸುಂದರವಾದ ಹುಡುಗಿ ತಲೆ ಮ್ಯಾಲ ಗಡಿಗೆ ಹೊತ್ತು ಟರ್ಬರ್ ಹೊಂಟೈತೆ ಅಂತಂದ್ರೆ ಆ ಗಡಿಗ್ಯಾಗ ಅನ್ನ ಮಾಡೋ ಗಡಿಗ್ಯಾಗ ಸುಣ್ಣ ಮಾಡ್ತಾನೋ ಉಡಾಳ್ ನನ್ನ ಮಕ್ಕಳು ಭಾಳ ಅದಾರ ಇಲ್ಲಿ. ಅಂಥವ್ರಿಗೆಲ್ಲ ಎದುರು ಪೈಕಿ ನಾನಲ್ಲಪ್ಪ. ಅವ್ರೇನಾರ ನನ್ನ ಗಡಿಗೆ ಒಳಗ ಸುಣ್ಣ ಮಾಡಕ್ ಬಂದ್ರೆ ಅವರು ಚೆನ್ನಾಗಿ ಕಳೆದ ಅಲ್ಲೇ ಮಣ್ಣಾಗ ಮುಚ್ಚಿ ಮಾಡೋದು ನನಗೆ ಗೊತ್ತೈತಿ. ಕೇಳಿಲ್ಲ ಹಿಂದಕ್ಕೆ ನಿಮ್ಮ ಅವನು ಹಿಂಗ ಅಂತಿಲ್ಲ, ನನಗೆಲ್ಲ ಗೊತ್ತೈತಿ ಅಂತಿಲ್ಲ. ಸಂಜೆ ಬಂದು ಹೋಗಿಬಿಟ್ಲಕ್ಕೆ ಸುಡಗಾಡ್ ಕಾಯ್ಲಕ್ಕ. ಯಪ್ಪ, ಹಂಗಾದ್ರ ನಿನ್ನ ಜೀವನದ ಹೊಳಿ ಏನು ಸರಿಯಾಗಿ ಹೊಳಿ ದಾಟಿಲ್ಲ ಅಂದಂಗಾತು. ದಾಟುದಟ್ಟ ಯಾಕವ, ಹಿಂದಕ್ಕೆ ನಿಮ್ಮ ಅವನ ಹರಿಯದಾಗ ಹಳೆ ತಾನಕ್ಕೆ ಹೋಗಿ ಕೋಟ್ ಹರಿಸ್ಕೊಂಬಂದಿನ. ಅದೆಂಗಾತಪ್ಪ? ನೋಡ್ತಂಗಿ, ಅಮಾಸಿ ಕತ್ತಲ ಗುಯ್ ಅಂತೈತಿ ನಿಮ್ಮ ಅಪ್ಪನ ಪೌರುಷ. ನಿಮ್ಮ ಅವ್ವನ ಹೊಸ ವರ್ಷ ಹತ್ತಿಸ್ಬೇಕಂತ ಹೇಳಿ 10ನ್ಯಾಗ 8ಕ್ಕೆ ಕಂಠ ಮಠ ಕುಡುದ ಎಡವಟ್ಟು ಕಟ್ಟಿಗೇರಿ ದಾರಿ ಹಿಡಿದ ಬನ್ನಿ ಮುಂದೆ ಬಂದು ಕೊಕಟ್ನೂರಾಗ ಮಾಮನ ಕೈಯಾಗ ಸಿಕ್ಕ ರೊಕ್ಕ ಕಳ್ಕೊಂಡು ಅವನ ಕಡೆ ಒದಸ್ಕೊಂಡು ತುಂಗಳ ಸಾವಳಿಗೆ ದಾರಿ ಹಿಡಿದು ಹೊಂಟಿದ್ನಿ ತಂಗಿ. ತುಂಗಳಕ್ಕೆ ಬನ್ನಿ ಮತ್ತು ಕತ್ಲಿನ ಆತ. ಯಪ್ಪ, ಹಂಗಾರ ನೀನು ಹಳೆತನ ಅಲ್ಲೇ ಪಿಕ್ ಜಾಲಿ ಕಂಟಿ ಕಳ್ಳಿ ಸಾಲಾಗ ಮುಗಿತಂದಂಗ ಆತು. ಕೇಳು ತಂಗಿ, ಮುಂದೆ ತುಂಗಳದಾಗ ಬಂದ ಚಾ ಕುಡಿದ್ನಿ. ಚಾ ಕುಡಿಯಕ್ಕೆ ರೊಕ್ಕ ಹುಡುಕಾಡ್ತಾನೆ, ಬಿಲ್ ಕೊಡಕ್ಕೆ ಕಿಶಾಗ ರೊಕ್ಕಿಲ್ಲ. ಅವನ ಕಡೆ ಸಿಕ್ಕಂಗ ಒದಸ್ಕೊಂಡು ಸಾವಳಿಗೆ ದಾರಿ ಹಿಡಿದ ಬನ್ನಿ. ನನಗೆ ಭಾಳ ಹೊಟ್ಟೆ ಸಿತ್ತು. ಅಯ್ಯಪ್ಪ, ಬುತ್ತಿನ ಮರ್ತ ಬಂದಿನಪ್ಪ ನಾ ಮನ್ಯಾಗ. ಬುತ್ತಿ ಅಲ್ಲೋ ನವನ, ನಾ ಹಿಂದಕ್ಕೆ ಆಗಿದ್ದ ಕತೆ ಹೇಳಕತ್ತೀನಿ ಕೇಳ. ಓ ಹಂಗ ಆತಪ್ಪ. ಹಂಗಾರ ಮುಂದೇನಾತ ಹೇಳು. ಮುಂದೇನಾತ, ಸಾವಳಿಗ್ಯಾಗ ಬಂದು 2 ರೊಟ್ಟಿ ಕೇಳ್ರ ನೆಯ್ಯಾಗಿನ ಸೊಕ್ಕನ ಮಗನ ಅಂದ್ರ ನಾ ಇನ್ನು ಇಲ್ಲೇ ನಿಂತಿನಪ್ಪ ಅಂತಂದ್ರೆ ಇವ್ರು ಮಣ್ಣು ಕೊಡ್ತಾರ ತಿಳಿದ ಟಕ್ಕೊಡ ಜಂಬಿಗೆ ಹದೆ ಹಿಡದ ಬನ್ನಿ. ಟಕ್ಕೊಡ ಕ್ರಾಸಿಗೆ ಬನ್ನಿ ಮತ್ತು ಕತ್ಲೆ ಆತ. ಏನಾತಪ್ಪ ಮತ್ತ ಮುಂದೇನಾಕತ್ತೆ, ಮನಗಂಡ ಕೆಟ್ಟ ಟಕ್ಕೊಡ ಮಂದಿ ತಿರ್ವ್ಯಾಡಿ ಬಡದ ಕೈಕಾಲು ಮುರಿದ ತಂದು ಬೆಂಚಾಗ ಹೋಗುದು ಹೋದ್ರಿ ಇಲ್ಲಿ. ಯಪ್ಪ, ಬಡದ್ ಹೋಗುದ್ರ ನಿನ್ನ ಅಲ್ಲಿ ಬೆಂಚಾಗ ಅವತ್ತು ರಾತ್ರಿ ನಿದ್ದೆ ಆಗಿಲ್ಲ ಅಂದಂಗ ಆತ್ ನಿಂದು. ಅಯ್ಯಯ್ಯೋ, ನಿದ್ದೆ ಏನಾಕತಿ ಅವನವನ್ನ ಬರೀ ತಿರುಗಾಡಿ ಬಂದು ಊರುಗಳ ಕನಸಿನಾಗ ಬಂದು ನಿದ್ದೆ ಯಾವಾಗ ಹತ್ತತೆ. ಹಂಗಾರ ಅವ್ರ ಹಳ್ಳಿಗರ ಪರಿಸ್ಥಿತಿ ಹೆಂಗೈತಪ್ಪ ಈಗ? ಈಗ ನೋಡ್ತಂಗಿ, ಆ ಹಳ್ಳಿಗಳ ಪರಿಸ್ಥಿತಿ ಹೆಂಗೈತೆ ಅಂತಂದ್ರ ಬಂದ ಭಕ್ತರ ಇಷ್ಟವನ್ನೆಲ್ಲ ಪೂರೈಸ್ಲಾಕ ಅಲ್ಲಿ ಶ್ರೀ ಗುರು ಶ್ರದ್ಧಾನಂದನಾಗಿ ಹುಟ್ಟಿ ಬಂದಿದ್ದಾನ. ಹುಟ್ಟಿ ಬಂದ ಅವನ ಪಾದದ ಧೂಳಿನಿಂದ ಆ ಹಳ್ಳಿಗಳನ್ನೆಲ್ಲ ಪಾವನ ಮಾಡಿಬಿಟ್ಟಿದ್ದಂತಂಗಿ. ಯಪ್ಪ, ಹಂಗಾದ್ರ ಶ್ರೀ ಗುರು ಇನ್ನೂ ಅಲ್ಲೇ ಅದಾನನು? ಅಯ್ಯೋ, ಅಲ್ಲೇ ಅದಾನಂತ ಕೇಳ್ತೀಯನ? ಇರು 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋತ್ ಬಡವ ಶ್ರೀಮಂತ ಭೇದ ಭಾವ ಮಾಡಲಾರ್ದ, ಜಾತೀಯತೆ ಭೇದ ಭಾವ ಮಾಡಲಾರ್ದ ಎಲ್ಲರಿಗೂ ಸಮನಾಗಿ 10 ಸಲ ಕಲ್ಪತರು ಆಗಿ ಈ ಜೀವಂತ ನಾಡಿನೊಳಗೆ ಇನ್ನೂ ಅದಾನವಾ. ಹಂಗಾರ ಅವನ್ನ ನಿನ್ನ ಭೇಟಿ ಯಾವಾಗಪ್ಪ? ನೋಡ್ತಂಗಿ, ನಾಳೆ ಜಂಬಿಗೆ ಅನ್ನೋ ಊರಾಗ ಪಟ್ಟದ ಆನೆ ಮೇಲೆ ಆ ನಮ್ಮ ದಿಟ್ಟ ಗುರುವಿನ ಮೆರವಣಿಗೆ ಐತಿ. ಅಲ್ಲೇ ಆ ಗುರುವಿನ ಆಶೀರ್ವಾದದಿಂದ ಅನೇಕ ಕರ್ನಾಟಕ ಅಭಿಮಾನಿಗಳಿಂದ ಹೆಸರು ಪಡೆದುಕೊಂಡು ನಾಟಕ ರೂಪದಲ್ಲಿ ಸಮಾಜ ಸುಧಾರಣೆ ಮಾಡ್ತಿರ್ತಕ್ಕಂತಹ ಕರ್ನಾಟಕ ಕವಿರಾಜರತ್ನ DR ಪೂಜಾರಿ ಅವರು ನಾವು ಇಬ್ಬರು ಅಲ್ಲಿಗೆ ಹೊಂಟಿವಿ. ನೀನು ಬರ್ತೀನಿ ಬಾ. ಯಪ್ಪ, ಆ ಶ್ರೀ ಗುರುವಿನ ಪವಾಡದಿಂದ ಅಂತ ದೊಡ್ಡ ದೊಡ್ಡ ಕವಿಗಳೆಲ್ಲ ದೊಡ್ಡವರಾಗಿರೋದ ಮೇಲೆ ನನಗೂ ಕೂಡ ಪವಾಡ ಕೇಳಿ ಅವ್ರ ಆಶೀರ್ವಾದ ಪಡ್ಕೋಬೇಕು, ನಾನು ದೊಡ್ಡಕ್ಕಾಗಬೇಕು ಅಂತ ಹೋಗಬೇಕಾ ಯಪ್ಪ ಅಲ್ಲಿಗೆ? ನೋಡ್ತಂಗಿ, ನಾ ಅಂತೂ ಅಲ್ಲಿಗೆ ಹೊಂಟೀನಿ. ನೀ ಬರ್ತಿದ್ದಿ ಬಾ, ಇಲ್ಲ ಅಂತಂದ್ರೂ ಬಾ, ಹೋಗೋಣ. ನಡೆಯಪ್ಪ, ನೀವು ಹೋಗಿ ನಾ ಹಿಂದೆ ಬರ್ತೀನಿ.
ಹೆಂಗೈತ್ ನೋಡ್ರಿ ನಮ್ಮ ಅಪ್ಪನ ಅಕ್ಕಿಗತ್ತ ಅದಕ್ಕ ಅಂತೀನಿ ಮಗ. ಬಿದ್ದಂಗ ಸೂರ್ಯನ ಕಿರಣ ಹೌದ ತೇಜ ಏರಿರ ನಮ ಸುವರ್ಣ ಬೆರಕಿ ಬಾಳ ಬದಾಮಿ ಹಣ್ಣ ಹೊಡಿತಾಳ ನೋಡ ಆಕಿ ಕಣ್ಣ ಗೊಂಗ ಹಿಡಿಸಿ ಬಿಟ್ಟಾಳು ನಮ್ಮ ಗೆಳೆಯರನ ಗೊಂಗ ಹಿಡಿಸಿ ಬಿಟ್ಟಾಳು ನಮ್ಮ ಗೆಳೆಯರನ ಬೆದ್ದಂಗ ಸೂರ್ಯನ ಕಿರಣ ಏರಿರ ನಮ್ಮ ಸುವರ್ಣ ಬೆದ್ದಂಗ ಸೂರ್ಯನ ಕಿರಣ ಕೊಟ್ಟ ಕಳಸಿನಿ ಲವ್ ಲೆಟರ ಅದ್ರಾಗ ಬರೋದಿಲ್ಲ ನಿನ್ನ ಹೆಸರ. ಕೊಟ್ಟ ಕಳಸಿನಿ ಲವ್ ಲೆಟರ ಅದ್ರಾಗ ಬರೋದಿಲ್ಲ ನಿನ್ನ ಹೆಸರ. ಬರಲಿಲ್ಲ ಉತ್ತರ ಬರಲಿಲ್ಲ ಲವ್ ಲೆಟರ ಮುಟ್ಟಿದ್ದ ಇಲ್ಲ. ಬದಾಮಿ ಪೋರಿ ಬಂದಿನಿ ಹಾರಿ ತಿರ್ಗಡನಿ ಮಾರಿ ಹುಡುಗಿ ತಿರ್ಗಡನಿ ಮಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹವ್ವಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹವ್ವಾರಿ ಉಚ್ಚಿಡಿಸಬೇಡ ಈ ಪೋರಿ. ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದ ದಿವಸ ಮೈಲಿಗೆ ಯಾಗಿಲ್ಲೋ ನನ್ನ ಮನಸ. ಮಾಡಲ್ ಹೆಂಗು ಗೆಳೆಯ ನಿನಗ ಮೋಸ ಮಾಡಲ್ ಹೆಂಗು ಗೆಳೆಯ ನಿನಗ ಮೋಸ. ನಿಮ್ದೈತಿ ಸರ್ಕಾರ ನಿಮ್ದ ಕಾಂಗ್ರೆಸ್ ಸರ್ಕಾರ ನಿಮ್ಮಪ್ಪ ಸೌಕಾರ ನಿಮ್ದ ಕಾಂಗ್ರೆಸ್ ಸರ್ಕಾರ ನನ್ನಂತ ಬಡವನ ಗೆಲೆ ಮಾಡ್ತಾರ ಸರ್ಕಾರ. ಸಾಕು ಹಿಂದೇನ ಪ್ರವೇಶ ಬಂದಿಲ್ಲ ಅಂತ ಗುಮ್ಮಾಕತ್ತಾರ ಅವ್ರು ಹಾಕಿ. ಏನಿದೆಲ್ಲ ರಸ್ತಾದ ಗಡಿಗೆ ಗಲಾಟೆ. ಓ ಬಾಯಿ ಸಾಯಂಕಾಲ 4ರಿಂದ ಜಾತ್ರೆಗ ಕರ್ಫ್ಯೂ ಜಾರಿ ಮಾಡ್ಯಾರ. ಯಾಕ ಕಂಪ್ಲೇಂಟ್ ಮಾಡಿ ದಂಡ ಬರೀಲೇನ? ಓ ಬರ್ರಿ ಶ್ರೀಮಾನ್ ಶ್ರೀ ಸೇದು ಬಿಡಿಯವ್ರೇ ನಮಸ್ಕಾರ. ನಮಸ್ಕಾರ. ನೀವೇನ್ರಿ ಲಂಡ ಚುಣ್ಣ ಹಾಕಿ ಗಂಡ ಡ್ಯೂಟಿ ಮಾಡ್ಬೇಕಾದವ್ರು ಈ ನಮ್ಮನೆ ದಂಡ ಕೇಳ್ತಿರಲ್ಲ ಯಾಕ? ಏ ಚೋಕ್ರಿ ನೋಡ ನಂದು ಯಾವ್ದೈತಿ ಈಗ ನೌಕರಿ. ನೀ ಹಿಂಗ ನನ್ನ ಮುಂದೆ ಭಾಳ ಹಾರಾಡಿದಿ ಅಂದ್ರ ಹಾಕ್ ನಾ ನೀನು ಪೊಲೀಸ್ ಸ್ಟೇಷನ್ ಚಾಕ್ರಿ ಅಂದ್ರ ನಾ ನಿಮಗೀಗ ಲಂಚ ಕೊಡ್ಬೇಕು ಅಂದಂಗಾತ. ಕೊಂಚ ನೀನು ಪತ್ತ ಕೇಳಿದ್ರ ಸಾಕ ನಿನಗ ಗೊತ್ತಾಕೈತಿ ಹತ್ತು ಮಂಚ. ನಾ ಎಲ್ಲಿ ಹೇಳಿದಂಗ ಒಪ್ಲಿಕ್ಕ ಆಕೈತೆ ನಿನ್ನ ಮೂತ್ ಕರಿ ರೊಟ್ಟಿ ಹಂಚ. ಇವ ಮಂಡ ಪೊಲೀಸ್ ನನ್ನೇನು ಹಂಗ ಬಿಡೋಂಗ ಅನ್ನಲ್ಲ. ಮಾಡ್ತೀನಿ ನೋಡ್ರಿ ಹಿಂಗ್ ಮಜಾ ರೀ ರೀ ಯಾರಿ ಯಾರಿ ನೀವರಿ ಮವರ ಮಮ್ಮ ಮವ ಮವ. ಅಯ್ಯೋ ಈ ಪೊಲೀಸ್ ಮನೆಗೆದ್ದ ಹೆಣ್ಣೆ ಮೈಕೈ ನಡುವಂಗ ಕರೆಂಟ್ ಶಾಖ ಹೊಡೆದಂಗಾತ್ಲ ಒಮ್ಮೆ ಇದ್ದ ಕಟ್ನ್ಯಾಗ ಒಂದು ಹೋಗಿಲ್ಲ. ಅದಕ್ಕ ಅಂತೀನ್ರಿ ನಮ್ಮತ್ತ ಹೆಂಗಸರ ಹತ್ರ ಇರೋದ ಫುಲ್ ಪವರ್ ಬ್ಯಾಟ್ರಿ ಚಾರ್ಜಿಂಗ್ ಆದದ್ದು. ಅದು ಏನಾರ ಇವ್ರಿಗೆ ಟಚ್ ಆತು ಅಂದ್ರ ನಮಗ ಲಾಟ್ರಿ ಹೊಡೆದಂಗ ಹಂಗಂತೀರಿ ಮವರ್ಯ. ಅದಕ್ಕ ಕೂದ್ಲ ಬಿಟ್ಕೊಂಬಂದಿಲ್ಲ. ನಂದನ ನಂದು ಬಿಳೆದು ಕ್ಲಿನಿಕ್ ಪ್ಲಸ್ ಡವ್ ಹಚ್ಕೋಲ್ಲನ ನಮ್ಮದು ಕರೆದೈತೆ ಅದ ನೀವ ಇಟ್ಕೋರಿ ಚಿಕ್ಕ ಹಂಗಾರ ನೋವರೇ.
ಹೊಕ್ಕಿಯಾ ರೈಟ್ ಬಾ ಇಬ್ಬರು ಕೂಡ ಹೋಗೋಣ ಬಾ ಹೋಗೋಣತ್ಯಾ ಮತ್ತೇನ್ ಮಾಡೋಣ ನೋಂದ್ ಹೋಗೈತಿ ಅಂತ ಮಾಡೀನಿ ಏನಂದ ಜಾಡ್ಸಿ ನೋಂದ್ ಹೋಗಿಯ ಬೇಯ್ಲತ್ತಾರು ಹೋಗೋಣ ಬಾ